ಹೋಟೆಲ್ಗೆ ಹೋದಾಗ ಇಡ್ಲಿಗೆ ಸಾಂಬಾರನ್ನ ಡಿಪ್ ಮಾಡಿ ಕೊಡ್ತಾರಲ್ಲ, ಆ ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಅಲ್ವಾ. ಒಂದು ಸಲ ತಿಂದರೆ ಪದೇ ಪದೇ ಕೇಳಿ ಸಾಂಬಾರನ್ನ ಹಾಕಿಸ್ಕೊಂಡು ತಿನ್ಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನಾನು ತೋರಿಸೋವಂತಹ ವಿಧಾನದಲ್ಲಿ ನೀವು ಮನೆಯಲ್ಲೇ ಇಡ್ಲಿಗೆ ಮಾಡುವಂತಹ ಸಾಂಬಾರು ಮಾಡಿಕೊಂಡ್ರೆ ನೀವು ಇಡ್ಲಿ ಸಾಂಬಾರು ತಿನ್ನೋದಕ್ಕೆ ಹೋಟೆಲ್ಗೆ ಹೋಗೋದನ್ನೇ ಮರಿತೀರ, ಅಷ್ಟು ಚೆನ್ನಾಗಿರುತ್ತೆ. ಈ ಸಾಂಬಾರು ಮಾಡ್ಕೊಳ್ಳೋದಕ್ಕೆ 1 ಬಟ್ಲು ತೊಗರಿಬೇಳೆನ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ತೊಗರಿಬೇಳೆನ ತೊಳ್ಕೊಂಡಾದ್ಮೇಲೆ 2 ಗ್ಲಾಸ್ ನೀರನ್ನು ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಉಪ್ಪು, ಒಂದು ಅರ್ಧ ಸ್ಪೂನು ಅಡುಗೆ ಅರಿಶಿನ ಹಾಕ್ಕೊಂಡು 3 ವಿಷಲ್ ಕೂಗಿಸ್ಕೊಳ್ತಿದ್ದೀನಿ. ಅದು ಕೂಗೋಷ್ಟೊತ್ತಿಗೆ ಸಾಂಬಾರಿಗೆ ಒಂದು ಮಸಾಲೆ ಪೌಡ್ರನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು 1 ಸ್ಪೂನ್ ಕೊತ್ತಂಬರಿ ಬೀಜ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು, ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಳೋದ್ರಿಂದ ಸಾಂಬಾರು ಕಲರು ಹೋಟೆಲಲ್ಲಿ ಸಾಂಬಾರು ಕೊಡ್ತಾರಲ್ವ ಅದೇ ಕಲರಲ್ಲಿ ಬರುತ್ತೆ, ರುಚಿನೂ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಹುರ್ಕೊಳ್ತಿದ್ದೀನಿ. ನಾನು ತೋರಿಸಿರೋಷ್ಟು ಪ್ರಮಾಣದಲ್ಲಿ ಇದನ್ನು ಹುರ್ಕೊಂಡು ಪುಡಿ ಮಾಡಿಕೊಂಡ್ರೆ ನಿಮಗೆ 2 ದಿನ ಸಾಂಬಾರು ಮಾಡ್ಕೊಳ್ಬೋದು, ಅಷ್ಟು ಪೌಡ್ರು ರೆಡಿ ಆಗುತ್ತೆ. ಇದು ತಣ್ಣಗಾದಮೇಲೆ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ತಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲಿ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಪ್ರತಿ ಸತಿ ಸಾಂಬಾರು ಮಾಡಬೇಕಾದ್ರೆ ಈ ಪೌಡ್ರನ್ನ ಬಳಸ್ಕೊಳ್ಬೋದು. ಮತ್ತೊಂದು ಜಾರಲ್ಲಿ 1 ಬಟ್ಲಷ್ಟು ತೆಂಗಿನಕಾಯಿ ತುರಿ, ರುಬ್ಬಿರೋಂತಹ ಮಸಾಲೆ ಪೌಡ್ರನ್ನ 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ನೋಡಿ, ಉಳಿದಿರೋಂತಹ ಪೌಡ್ರು ಇನ್ನೊಂದು ದಿನ ಸಾಂಬಾರನ್ನ ಮಾಡ್ಕೊಳ್ಬೋದು. ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿ ಇಟ್ಕೊಳ್ತಿದ್ದೀನಿ. ತೆಂಗಿನಕಾಯಿ ತುರಿ ಜೊತೆಗೆ ಮಸಾಲೆ ಪೌಡ್ರನ್ನ ಈ ರೀತಿ ರುಬ್ಬಿ ಸಾಂಬಾರಿಗೆ ಹಾಕ್ಕೊಳ್ಳೋದ್ರಿಂದ ಸಾಂಬಾರು ಗಟ್ಟಿಯಾಗಿ ಬರುತ್ತೆ, ಕಲರು ಮತ್ತು ರುಚಿನೂ ಚೆನ್ನಾಗಿರುತ್ತೆ. ರುಬ್ಕೊಂಡಾದಮೇಲೆ ಸಾಂಬಾರಿಗೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಒಗ್ಗರಣೆಗೆ ಎಣ್ಣೆ ಬಿಸಿ ಮಾಡಿಕೊಂಡು ಸ್ವಲ್ಪ ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಈರುಳ್ಳಿನ ಉದ್ದವಾಗಿ ಈ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ನೀವು ಈರುಳ್ಳಿ ಮತ್ತು ಟೊಮೊಟೊನ ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಈರುಳ್ಳಿ ಮತ್ತು ಟೊಮೊಟೊ ಸಾಂಬಾರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಜೊತೆಗೆ ಇಡ್ಲಿ ಜೊತೆ ತಿಂತಾ ಇರಬೇಕಾದ್ರೆ ಈರುಳ್ಳಿ ಟೊಮೊಟೊ ಬಾಯಿಗೆ ಸಿಗ್ತಾ ಇರಬೇಕು, ಆವಾಗ ರುಚಿ ಅನಿಸುತ್ತೆ. ತೊಗರಿಬೇಳೆನ ಬೇಯಿಸ್ಕೊಂಡಿರೋದನ್ನು ಬಾಣಲೆಗೆ ಸೇರಿಸ್ಕೊಳ್ತಿದ್ದೀನಿ. ನೀವು ಮೊದಲೇ ತೊಗರಿಬೇಳೆ ಈರುಳ್ಳಿ ಟೊಮೊಟೊ ಬೇಯಿಸ್ಕೊಂಡ್ರೆ ಸಾಂಬಾರು ಅಷ್ಟು ರುಚಿ ಅನಿಸಲ್ಲ. ಈ ರೀತಿ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಹಾಕ್ಕೊಳ್ಳಿ. ರುಬ್ಬಿರೋಂತಹ ಮಸಾಲೆನೂ ಬಾಣಲೆಗೆ ಸೇರಿಸ್ಕೊಂಡು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಸಾಂಬಾರನ್ನ ಬಿಸಿ ಮಾಡಿಕೊಂಡ್ರೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಾವು ಮಸಾಲೆ ಪದಾರ್ಥ ಬ್ಯಾಡಗಿ ಮೆಣಸಿನ್ಕಾಯಿನ ಹುರಿದು ಪೌಡ್ರ್ ಮಾಡಿಕೊಂಡು ರುಬ್ಕೊಂಡು ಅಲ್ವಾ, ಅದರಿಂದ ಸಾಂಬಾರಿಗೆ ಒಂದೊಳ್ಳೆ ಕಲರ್ ಬರುತ್ತೆ. ಹಾಗೆ ಹೋಟೆಲಲ್ಲಿ ಮಾಡೋವಂತಹ ಸಾಂಬಾರಷ್ಟು ರುಚಿಯಾಗಿರುತ್ತೆ. ನೋಡಿ, ನಾವು ಮಸಾಲೆ ಪದಾರ್ಥನ ಆವಾಗ ಫ್ರೆಶ್ಶಾಗಿ ಹುರಿದು ಸಾಂಬಾರು ಮಾಡಿರೋದ್ರಿಂದ ಕಲರು ಮತ್ತು ತಿಕ್ನೆಸ್ಸು ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಹೋಟೆಲಲ್ಲಿ ಸಿಗೋವಂತಹ ಇಡ್ಲಿ ಕೊಡೋವಂತಹ ಸಾಂಬಾರಿಗಿಂತಲೂ ನೀವು ಮನೆಯಲ್ಲೇ ತುಂಬ ರುಚಿಯಾಗಿ ಮಾಡ್ಕೊಳ್ಬೋದು. ಬಿಸಿ ಇಡ್ಲಿ ಮೇಲೆ ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ನೀವು ಕಳೆದೋಗ್ಬಿಡ್ತೀರಾ, ಹೋಟ್ಲಿಗೆ ಹೋಗೋದನ್ನೇ ಮರಿತೀರ ಇಡ್ಲಿ ಸಾಂಬಾರು ತಿನ್ನೋಕ್ಕೆ, ಅಷ್ಟು ರುಚಿಯಾಗಿ ಬರುತ್ತೆ ಈ ಸಾಂಬಾರು. ಒಂದು ಸಲ ನೀವು ಸ್ವಲ್ಪ ಜಾಸ್ತಿನೇ ಪೌಡ್ರ್ ಮಾಡಿಟ್ಕೊಂಡ್ರೆ ಪ್ರತಿ ಸಲ ಸಾಂಬಾರು ಮಾಡಬೇಕಾದ್ರೂ ಈ ಪೌಡ್ರನ್ನ ಹಾಕಿ ಮಾಡಿದ್ರೆ ಹೋಟೆಲಷ್ಟೇ ರುಚಿಯಾಗಿ ನೀವೇ ಸಾಂಬಾರು ಮಾಡ್ಕೊಳ್ತೀರಾ. ಮಾಡಿದ್ಮೇಲೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಸಾಂಬಾರು ರುಚಿಯಾಗಿತ್ತು ಅಂತ. ಹಾಗಿದ್ರೆ ನೆಕ್ಸ್ಟ್ ಟೈಮ್ ನೀವು ಇಡ್ಲಿಗೆ ಸಾಂಬಾರು ಮಾಡಬೇಕಾದ್ರೆ ಈ ವಿಧಾನದಲ್ಲಿ ಟ್ರೈ ಮಾಡ್ತೀರಾ ಅಲ್ವಾ. ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿ ಬರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಪೇಜ್ನ ಫಾಲೋ ಮಾಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಮತ್ತೊಂದು ಹೊಸ ರುಚಿಯಾಗಿರುವಂತಹ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.